ಹಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇಧಾ ಡಿಸ್ಕವರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ವಿಜಯ ಪತ್ರ ಸರಣಿ 1ರ ಮಾಲಿಕೆ 4 ಗಣಿತವನ್ನ ಮಾಡ್ತಾ ಇದ್ದೇವೆ, ಅಂದ್ರೆ ಚರ್ಚೆ ಮಾಡ್ತಾ ಇದ್ದೇವೆ. ಈಗಾಗಲೇ 3 ವಿಡಿಯೋಗಳನ್ನ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೇನೆ. ಸೊ ಬೇಕಾದವರು ಪ್ಲೇ ಲಿಸ್ಟ್ ಅಲ್ಲಿ ಇರ್ತದೆ, ಹುಡುಕಿ ನೋಡ್ಬೋದು. ಇವತ್ತು ನಾವು ಕೆಲವೊಂದು ಪ್ರಶ್ನೆಗಳನ್ನ ಹುಡುಕ್ತಾ ಇದ್ದೇವೆ. ಅಂದ್ರೆ ಕೆಲವೊಂದು ಪ್ರಶ್ನೆಗಳೆಲ್ಲ ಚರ್ಚಿಸ್ಲಿಕ್ಕಿದ್ದೇವೆ. ಅದು ಯಾವುದು ಅಂತ ಹೇಳಿ ನೋಡೋಣ. ಮೊದಲಿಗೆ ಒಂದು ಘಟನೆ ಇಗೆ ಪಿ ಆಫ್ ಇ ಅಂದರೆ 0.75 ಆದರೆ ಪಿ ಆಫ್ ಇ ಡ್ಯಾಶ್ ಎಷ್ಟು ಅಂತ ಕೇಳಿದ್ದಾರೆ. ಇದು ಹೇಗೆ ಅಂತ ಹೇಳಿದ್ರೆ, ಇದು ಸಂಭಾವ್ಯತೆಯಲ್ಲಿ ಬರ್ತದೆ. ಯಾವುದೇ ಒಂದು ಘಟನೆ ನಡೆದ್ರೆ ಅದನ್ನ ಪಿ ಆಫ್ ಇ ಅಂತ ಹೇಳ್ತೇವೆ. ಅದರ ವಿರುದ್ಧದ ಒಂದು ಘಟನೆ ಏನಿದೆ ನೋಡಿ, ಅಂದ್ರೆ ಅದು ನಡೆಯದಿದ್ರೆ, ಫಾರ್ ಎಕ್ಸಾಂಪಲ್ ಹೇಳುದಾದ್ರೆ, ನಾನು ಈಗ ಒಂದು ನಾಣ್ಯವನ್ನ ಟಾಸ್ ಮಾಡ್ತೇನೆ, ಆಯ್ತಾ? ನಾಣ್ಯವನ್ನ ಏನ್ ಮಾಡ್ತೇನೆ? ಟಾಸ್ ಮಾಡ್ತೇನೆ. ಅದರಲ್ಲಿ 2 ಘಟನೆಗಳಿದೆ ಅಲ್ವಾ? ಘಟನೆ 1 ಮತ್ತು ಘಟನೆ 2. ಯಾವುದೆಲ್ಲ? ಒಂದು ಹೆಡ್ ಬೀಳ್ಬಹುದು, ಆಯ್ತಾ, ನಾನು ಟಾಸ್ ಮಾಡುವಾಗ. ಇನ್ನೊಂದು ಯಾವುದು? ಟೇಲ್ ಬೀಳದೇ ಇರಬಹುದು. ಟೈರ್ ಬೀಳಲಿಲ್ಲ, ಇದು ನಡೀಲಿಲ್ಲ, ನಡೆಯದ ಘಟನೆಯನ್ನ ಪಿ ಆಫ್ ಇ ಅಂತ ಹೇಳ್ತೇವೆ, ಆಯ್ತಾ? ಈ ಪಿ ಆಫ್ ಇ ಮತ್ತು ಪಿ ಆಫ್ ಇ ಡ್ಯಾಶ್, ನಡೆಯದ ಘಟನೆಯನ್ನ ಪಿ ಆಫ್ ಇ ಡ್ಯಾಶ್ ಅಂತ ಹೇಳ್ತೇವೆ. ಸಾರಿ, ಇದು ಎರಡನ್ನ ಕೂಡಿಸಿದಾಗ ನಮಗೆ ಎಷ್ಟು ಬರಬೇಕು? ಯಾವತ್ತು ಒಂದು ಉತ್ತರ ಬರಬೇಕು, ಆಯ್ತಾ? ಆ 2 ಘಟನೆಗಳನ್ನ ಸಂಭಾವ್ಯತೆಯನ್ನು ಕೂಡಿಸಿದಾಗ ನಮಗೆ ಬರಬೇಕಾದ ಉತ್ತರ ಎಷ್ಟು? 1. ಆದ್ರೆ ಇಲ್ಲಿ ಪಿ ಆಫ್ ಇ ಕೊಟ್ಟಿದ್ದಾರೆ, ಎಷ್ಟು? 0.75. ಪಿ ಆಫ್ ಇ ಡ್ಯಾಶ್ ಕೊಡ್ಲಿಲ್ಲ, ಅದನ್ನು ನಾವೀಗ ಹುಡುಕಬೇಕು, ಅಂದರೆ 1. ಈಗ ಪಿ ಆಫ್ ಇ ಡ್ಯಾಶ್ ಅಂದರೆ 1 ಮೈನಸ್ 0.75. 1ರಿಂದ ಯಾವುದನ್ನ ಕಳಿಬೇಕು? 0.75 ಕಳಿಬೇಕು. ಇಲ್ಲಿ 1 0 ಆಯ್ತು, ಇಲ್ಲಿ 9 ಆಯ್ತು, ಇಲ್ಲಿ 10 ಆಯ್ತು. ಇದನ್ನು ಕಳೀರಿ ನೋಡೋಣ. 10ರಿಂದ 5 ಕಳೆದ್ರೆ 5, 9ರಿಂದ 7 ಕಳೆದ್ರೆ 2, ಇಲ್ಲಿ 0. ಹಾಗಾದ್ರೆ ಪಿ ಆಫ್ ಇ ಡ್ಯಾಶ್ ಎಷ್ಟಾಗ್ತದೆ? 0.25 ಆಗ್ತದೆ. ಇದು ಅದರ ಉತ್ತರ, ಮೊದಲನೇ ಪ್ರಶ್ನೆಯ ಉತ್ತರ. ಅರ್ಥ ಆಯ್ತಲ್ವಾ? ಸೊ 2ನೇ ಪ್ರಶ್ನೆಗೆ ಹೋಗೋಣ. ತ್ರಿಜ್ಯ ಆರ್ ಮತ್ತು ಎತ್ತರ ಎಚ್ ಆಗಿರುವ ನೇರ ವೃತ್ತಪಾದ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವು, ಇದರ TSA ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳಿದ್ದಾರೆ. ಯಾವ್ದು? ಸಿಲಿಂಡರ್. ಇದು ಹೇಗಿರ್ತದೆ? ಸಿಲಿಂಡರ್ ಹೀಗಿರ್ತದೆ ಅಲ್ವಾ? ಇಲ್ಲಿ ತ್ರಿಜ್ಯ, ಇದು ಆರ್, ಇಲ್ಲಿಂದ ಇಲ್ಲಿ ತನಕ ತ್ರಿಜ್ಯ. ಹಾಗೆ ಇದು ಏನಾಗಿರ್ಬಹುದು? ಇದು ಎತ್ತರ ಆಗಿರ್ತದೆ. ಇದರ ಪೂರ್ಣ ಮೇಲ್ಮೈನ ವಿಸ್ತೀರ್ಣ ಹೇಗೆ? ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಹೇಗೆ ಬರೆಯುವುದು? ಫಾರ್ಮುಲಾ 2πr ಗುಣಿಸು ಆರ್ ಪ್ಲಸ್ ಎಚ್. 2πr ಗುಣಿಸು ಆರ್ ಪ್ಲಸ್ ಎಚ್. ಇದು ಪೂರ್ಣ ಮೇಲ್ಮೈನ ವಿಸ್ತೀರ್ಣ ಆಗ್ತದೆ. ಮತ್ತೊಂದು ಹೇಳ್ತೇನೆ, ಈ ಪಾಠದಲ್ಲಿ ಬರುವಂತಹ ಎಲ್ಲಾ ಸೂತ್ರಗಳನ್ನ ನೀವು ಕಲಿಬೇಕು, ಬೈ ಹಾರ್ಟ್ ಬರಬೇಕು. ಕನಿಷ್ಠ ಅದರಲ್ಲಿ 2 ಅಥವಾ 1 ನಿಮಗೆ ಎಕ್ಸಾಮಿಗೆ ಬರ್ತದೆ. ಅರ್ಥ ಆಯ್ತಲ್ವಾ? ಸೊ ಅದಕ್ಕೋಸ್ಕರ 3ನೇ ಪ್ರಶ್ನೆಗೆ ಹೋಗೋಣ. ನೋಡಿ, 19 ಅಂದರೆ 6 ಗುಣಿಸು 3 ಪ್ಲಸ್ 1. ಇದನ್ನ ಯೂಕ್ಲಿಡ್ನ ಭಾಗಕಾರ ಅನುಪ್ರಮೇಯ ಎ ಅಂದರೆ BQ ಪ್ಲಸ್ ಆರ್ಗೆ ಹೋಲಿಸಿದಾಗ ಶೇಷವನ್ನು ಸೂಚಿಸುವ ಸಂಖ್ಯೆ. ಈಗ ಯೂಕ್ಲಿಡ್ನ ಅನುಪ್ರಮೇಯದ ಪ್ರಕಾರ ಅವನು ಹೇಳ್ತಾನೆ, ಯಾವುದೇ ಒಂದು ಸಂಖ್ಯೆ ಅದರ ಭಾಗಲಬ್ಧ ಗುಣಿಸು ಅದರ ಭಾಜಕ ಗುಣಿಸು ಭಾಗಲಬ್ಧ ಮಾಡಿ ಮತ್ತೆ ಅದರ ಶೇಷವನ್ನ ಕೂಡಿಸಿದಾಗ ಆ ಸಂಖ್ಯೆ ಬರ್ತದೆ ಅಲ್ವಾ? ಅಂದ್ರೆ ಫಾರ್ ಎಕ್ಸಾಂಪಲ್, ನಾನು ಈಗ 5/2 ಅಂತ ಒಂದು ಸಂಖ್ಯೆ ಇದೆ, ಆಯ್ತಾ? 5ನ್ನ ನಾನು 2ರಿಂದ ಭಾಗಿಸ್ತೇನೆ. ಇದು ಭಾಜ್ಯ ಅಲ್ಲ, ಇದು ಭಾಜ್ಯ ಸಂಖ್ಯೆ. ಇದು ಯಾವುದು? ಇದು ಭಾಜಕ ಅಲ್ವಾ? ಹಾಗೆ 2 4
ಈಗ ಅದು ಪೂರ್ಣವಾಗಿ ಭಾಗಕ್ಕೆ ಹೋಗುವುದಿಲ್ಲ, ಹಾಗಾಗಿ ಶೇಷ ಒಂದು ಉಳಿತು. ಇದು ಭಾಗಲಬ್ಧ ಸಂಖ್ಯೆ. ಯಾವುದು? 2 ಅನ್ನೋದು ಭಾಗಲಬ್ಧ ಸಂಖ್ಯೆ, ಹಾಗೆ 1 ಅನ್ನೋದು ನಾವು ಅದನ್ನ ಏನಂತ ಕರಿತೇವೆ? ಶೇಷ ಅಂತ ಕರಿತೇವೆ ಅಲ್ವಾ? ಈಗ ನೋಡಿ, ಇಲ್ಲಿ 5 ಅಂದರೆ 2 ಗುಣಿಸು 2 ಭಾಜಕ ಗುಣಿಸು ಭಾಗಲಬ್ಧ ಪ್ಲಸ್ 1 ಶೇಷ ಅಂತ ಹೇಳಿದ್ರೆ ಈ ಸಂಖ್ಯೆ ಬರಬೇಕು, ನಮಗೆ ಬಂದಿದೆ ಅಲ್ವಾ? ಹಾಗೆ ಇಲ್ಲಿ ಒಂದು ಅವರು ಕೊಟ್ಟಿದ್ದಾರೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 19 ಅಂದರೆ 6 ಗುಣಿಸು 3 ಪ್ಲಸ್ 1 ಎಂದು. ಇಲ್ಲಿ ಬಿ ಅನ್ನೋದೇನಾಗ್ತದೆ? ಭಾಜಕ ಆಗ್ತದೆ. 3 ಅನ್ನೋದು ಭಾಗಲಬ್ಧ ಆಗ್ತದೆ. ಪ್ಲಸ್ 1 ಅನ್ನೋದೇನಾಗ್ತದೆ? ಶೇಷ ಆಗ್ತದೆ. ಸೊ ಶೇಷ ಅಂತ ಹೇಳಿದ್ರೆ ಎಷ್ಟು? ಇಲ್ಲಿ ಶೇಷ ಎಂದರೆ 1, ಶೇಷವನ್ನು ಸೂಚಿಸುವ ಸಂಖ್ಯೆ ಅಲ್ವಾ? ಎಷ್ಟಾಗ್ತದೆ ಅದು? 1 ಆಗ್ತದೆ. ಹಾಗಾದ್ರೆ ಮುಂದಕ್ಕೆ ಹೋಗೋಣ. 4ನೇ ಪ್ರಶ್ನೆಯನ್ನು ನೋಡಿ. ಚಿತ್ರದಲ್ಲಿ ಡಿಇ ಸಮಾಂತರ ಬಿಸಿ ಆದರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು. ಇದು ತೇಲ್ಸನ ಪ್ರಮೇಯ ಅಲ್ವಾ? ಸೊ ತೇಲ್ಸನ ಪ್ರಮೇಯದಲ್ಲಿ ಅವನು ಹೇಳುವ ಪ್ರಕಾರ ಒಂದು ಗೆರೆ ಅಂದ್ರೆ ಅದು ಯಾವುದರ ಮಧ್ಯದಿಂದ? ಆ 2 ಬಾಹುಗಳ, ತ್ರಿಭುಜದ 2 ಬಾಹುಗಳ ಮಧ್ಯದಿಂದ ಹಾದು ಹೋಗಿ ಅದು 3ನೇ ಬಾಹುವಿಗೆ ಸಮಾಂತರವಾಗಿದ್ದರೆ ಅದರ ಬಾಹುಗಳೆಲ್ಲವೂ ಸಮಾನುಪಾತದಲ್ಲಿದೆ ಅಂತ ಅಲ್ವಾ? ಅವರು ಹೇಳುವ ಪ್ರಕಾರ ಈ ಸಮಾನುಪಾತ ನಾವು ಹೀಗೆಲ್ಲ ನೋಡ್ಬೋದು. ಅದನ್ನ ಬರಿತೇನೆ ನೋಡಿ, ಒಂದೊಂದನ್ನ ಬರಿತೇನೆ. ಈಗ ಎಡಿ ಭಾಗಿಸು ಬಿಡಿ ಇದು ಕೂಡ ನೋಡ್ಬೋದು. ಅಂದರೆ ಎ ಇ ಭಾಗಿಸು ಇಸಿ ಇದು ಕೂಡ ನೋಡ್ಬೋದು. ಮತ್ತೆ ಫುಲ್ ಎಡಿ ಭಾಗಿಸು ಎ ಬಿ ಫುಲ್ ಬಾಹು ಯಾವುದು? ಎ ಬಿ. ಅಂದರೆ ಎ ಇ ನೋಡಿ ಇಲ್ಲಿಂದ ಇಲ್ಲಿಗೆ ಭಾಗಿಸು ಇಲ್ಲಿಂದ ಇಲ್ಲಿಗೆ ಎ ಸಿ. ಆಯ್ತಾ? ಇದು ಕೂಡ ನೋಡ್ಬೋದು. ಅಥವಾ ನಾವು ಇದನ್ನೇ ಉಲ್ಟಾ ಪಲ್ಟ ಕೂಡ ಮಾಡ್ಬೋದು. ಹೇಗೆ? ಎ ಬಿ ಭಾಗಿಸು ಎ ಡಿ ಅಂದರೆ ಎ ಸಿ ಭಾಗಿಸು ಏನಾಗ್ತದೆ? ಎ ಇ ಆಗ್ತದೆ. ಇದನ್ನ ಇನ್ನೊಂದು ರೀತಿಯಲ್ಲಿ ಕೂಡ ನಾನು ಬರಿಬಹುದು. ಇದನ್ನ ಮೊದಲು ಬರಿಬಹುದು, ಇದನ್ನ ಮತ್ತೆ ಬರಿಬಹುದು. ಆಯ್ತಾ? ಹೇಗೆ ಬೇಕಾದ್ರೂ ಬರಿಬಹುದು. ಆದ್ರೆ ಇಷ್ಟು ನಾನು ಬರ್ದದ್ರಲ್ಲಿ ಯಾವ ಉತ್ತರ ನಿಮ್ಗೆ ಸರಿಯಲ್ಲಿ ಕಾಣ್ತಾ ಉಂಟು? ಇಲ್ಲಿ 3ನೇ ಆಪ್ಷನ್ ಏನಿದೆ ನೋಡಿ, ಅದು ನಾನು ಬರ್ತದ್ದು ಅಲ್ವಾ? ಫಸ್ಟಿಗೆ ಒಂದು ಸಣ್ಣ ಬಾಹು, ಮತ್ತೊಂದು ಅದ್ರ ಕೆಳಗಿನ ಬಾಹು, ಮತ್ತೆ ಮೇಲಿನ ಬಾಹು ಅಂದ್ರೆ ಮೇಲೆ ಕಟ್ಟಾದ ಬಾಹು, ಮತ್ತೆ ಅದ್ರ ಕೆಳಗಿನ ಅಲ್ವಾ? ಸೊ ಇದು ಕರೆಕ್ಟ್ ಆಪ್ಷನ್ ಆಗ್ತದೆ. ಓಕೆ, ಮುಂದಕ್ಕೆ ಹೋಗೋಣ. ನಾವು 5ನೇ ಪ್ರಶ್ನೆಗೆ ಹೋಗೋಣ. ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಆಗಿದೆ. ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣವು 64 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ತ್ರಿಭುಜ ಪಿ ಕ್ಯೂ ಆರ್ ನ ವಿಸ್ತೀರ್ಣವು 100 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಮತ್ತು ಎ ಬಿ ಬಾಹು ಎ ಬಿ 8 ಸೆಂಟಿಮೀಟರ್ ಆದಾಗ ಪಿ ಕ್ಯೂ ನ ಉದ್ದವನ್ನ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಈಗ ನಮಗೆ ಗೊತ್ತಿದೆ, ಇದರ ಬಗ್ಗೆ ಒಂದು ಏನಿದೆ, ನಮಗೆ ಪ್ರಮೇಯವೇ ಇದೆ. ಆ ಪ್ರಮೇಯ ಹೇಳುವ ಪ್ರಕಾರ 2 ತ್ರಿಭುಜ ಸಮರೂಪಿ ಇದ್ದಾಗ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಭಾಗಿಸು ಇನ್ನೊಂದು ತ್ರಿಭುಜ ಯಾವುದು? ತ್ರಿಭುಜ ಪಿ ಕ್ಯೂ ಆರ್ ನ ವಿಸ್ತೀರ್ಣ ಅದು ಯಾವುದಕ್ಕೆ ಸಮ? ಅದರ ಯಾವುದಾದ್ರೂ ಒಂದು ಯಾವುದು ಸಮರೂಪವಾದ ಬಾಹುಗಳಿರ್ತದಲ್ವಾ? ಇಲ್ಲಿ ಎ ಬಿ ಕೊಟ್ಟಾಗ ಎ ಬಿ ನ ವರ್ಗ ಭಾಗಿಸು ಪಿ ಕ್ಯೂ ನ ವರ್ಗಕ್ಕೆ ಸಮ. ಆಯ್ತಾ? ಈಗ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಕೊಟ್ಟಿದ್ದಾರೆ. ನಮಗೆ ಎಷ್ಟು ಕೊಟ್ಟಿದ್ದಾರೆ? 64 ಅಂತ ಕೊಟ್ಟಿದ್ದಾರೆ, ಬರೀವ. ಹಾಗೆಯೇ ತ್ರಿಭುಜ ಪಿ ಕ್ಯೂ ಆರ್ ನ ವಿಸ್ತೀರ್ಣ ಕೂಡ ಕೊಟ್ಟಿದ್ದಾರೆ. ಎಷ್ಟು? 100. ಅಂದರೆ ಎ ಬಿ ಕೂಡ ಕೊಟ್ಟಿದ್ದಾರೆ 8 ಸ್ಕ್ವೇರ್ ಭಾಗಿಸು ಪಿ ಕ್ಯೂ ಕೊಡ್ಲಿಲ್ಲ. ಅದನ್ನು ನಾವೀಗ ಕಂಡು ಹಿಡಿಬೇಕು. ಈಗ 64 ಭಾಗಿಸು 100 ಅಂದರೆ 8ರ ವರ್ಗ ಎಷ್ಟು? ಅದು ಕೂಡ 64. ಪಿ ಕ್ಯೂ ಸ್ಕ್ವೇರ್ ಆದಾಗ ಇದನ್ನ ನಾವು ಏನ್ ಮಾಡ್ಬೋದು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಹೇಗೆ? ಈಗ ಪಿ ಕ್ಯೂ ಸ್ಕ್ವೇರ್ ಗುಣಿಸು 64. ಇಲ್ಲಿ ನೋಡಿ 100 ಗುಣಿಸು 64. ಈಗ ಪಿ ಕ್ಯೂ ಸ್ಕ್ವೇರ್
ಅಂದರೆ ಈ 64ನ ಕೆಳಗೆ ತರುವ. 100 ಗುಣಿಸು 64 ಭಾಗಿಸು 64. 64 ಕ್ಯಾನ್ಸಲ್ ಆಗ್ತದೆ. ಪಿ ಕ್ಯೂನ ವರ್ಗ ಎಷ್ಟಾಗ್ತದೆ? 100 ಆಗ್ತದೆ. ಆದ್ರೆ ನಮಗೆ ಬೇಕಾದದ್ದು ಪಿ ಕ್ಯೂನ ವರ್ಗ ಅಲ್ಲ. ಸೊ 100ರ ವರ್ಗಮೂಲ ತೆಗಿಬೇಕು. ಎಷ್ಟಾಗ್ತದೆ ಪಿ ಕ್ಯೂ ಅಂತ ಹೇಳಿದ್ರೆ 10 ಸೆಂಟಿಮೀಟರ್ ಆಗ್ತದೆ. ಉತ್ತರ 10 ಸೆಂಟಿಮೀಟರ್. ಅರ್ಥ ಆಯ್ತಲ್ವಾ? ಸೊ ಮುಂದಕ್ಕೆ ಹೋಗೋಣ. 6ನೇ ಪ್ರಶ್ನೆ ನೋಡಿ. ಕೊಟ್ಟಿರುವ ನಕ್ಷೆಯಲ್ಲಿ y ಅಂದರೆ ಪಿ ಆಫ್ ಎಕ್ಸ್ ಬಹುಪದೋಕ್ತಿಯು ಹೊಂದಿರುವ ಶೂನ್ಯತೆಗಳ ಸಂಖ್ಯೆ. ಈಗ ಒಂದು ಗ್ರಾಫ್ ನಕ್ಷೆ ಕೊಟ್ಟಿದ್ದಾರೆ. ಈ ನಕ್ಷೆಯ ಒಂದು ಏನು ಅದನ್ನು ನೋಡಿ ಆ ಒಂದು ನಕ್ಷೆ ಬಿಡಿಸಿದ ನಮ್ಗೆ ಇದು ಸಿಕ್ಕಿದಲ್ವಾ, ಅದರಲ್ಲಿ ಎಷ್ಟು ಶೂನ್ಯಗಳಿದೆ ಅಂತ ಹೇಳ್ಬೇಕು. ಆ ಬಹುಪದೋಕ್ತಿಗೆ ಶೂನ್ಯ ನೋಡುದು ಹೇಗೆ? ಈಗ ನಕ್ಷೆ ಬಿಡಿಸಿದ ನಂತರ ಆ ನಕ್ಷೆ ಎಕ್ಸ್ ಅಕ್ಷವನ್ನ ಎಷ್ಟು ಸಲ ಛೇದಿಸ್ತದೆ ನೋಡಿ, ಅಷ್ಟು ಶೂನ್ಯತೆಗಳಿರ್ತದೆ. ಇಲ್ಲಿ ನೋಡಿ, ನಾನೀಗ ಬರ್ದೆ ಅಲ್ವಾ, ನೋಡಿ ಇಲ್ಲಿಂದ ಹೋಗುವಾಗ ಇಲ್ಲಿ ಒಮ್ಮೆ ಛೇದಿಸ್ತದೆ, ಹಾಗೆ ಇನ್ನೊಮ್ಮೆ ಛೇದಿಸ್ತದೆ, ಹಾಗೆ ಇಲ್ಲಿ 3ನೇ ಸಲ ಛೇದಿಸ್ತದೆ. ಹಾಗಾದ್ರೆ ಈ ಬಹುಪದೋಕ್ತಿಯಲ್ಲಿ ಎಷ್ಟು ಶೂನ್ಯತೆಗಳಿವೆ? ಈ ಬಹುಪದೋಕ್ತಿಯಲ್ಲಿ ಈ ಕೊಟ್ಟಿರುವ ಬಹುಪದೋಕ್ತಿಯಲ್ಲಿ ಅಲ್ವಾ, ಕೊಟ್ಟಿರುವ ಬಹುಪದೋಕ್ತಿ ಯಾವುದಂತ ಗೊತ್ತಿಲ್ಲ ನಮಗೆ. ಆ ಬಹುಪದೋಕ್ತಿಯಲ್ಲಿ 3 ಶೂನ್ಯಗಳಿವೆ. ಅಂದ್ರೆ ಅದಕ್ಕೆ ಎಷ್ಟು ಶೂನ್ಯ? 3 ಶೂನ್ಯ. ಯಾಕೆ ಹೇಳಿದ್ರೆ ಆ ನಕ್ಷೆ ಎಕ್ಸ್ ಅಕ್ಷವನ್ನ ಎಷ್ಟು ಸಲ ಛೇದಿಸ್ತದೆ ಅಷ್ಟು ಶೂನ್ಯ ಇರ್ತದೆ. ಅದು ಒಂದು ರೀತಿ ಗ್ರಾಫಿಕಲ್ ಮೆಥಡ್ ಅಂತ ಹೇಳ್ಬೋದು ನಾವು. ನಕ್ಷಾ ವಿಧಾನ, ಒಂದು ಬಹುಪದೋಕ್ತಿಗೆ ಎಷ್ಟು ಶೂನ್ಯತೆಗಳಿವೆ ಅಂತ ಹುಡುಕ್ಲಿಕ್ಕೆ. ಈಗ 7ನೇ ಪ್ರಶ್ನೆಗೆ ಹೋಗೋಣ. ಪಿ ಆಫ್ ಎಕ್ಸ್ ಅಂದರೆ 3x ಕ್ಯೂಬ್ ಹಾಗೆ ಮೈನಸ್ 4ರ x ನ ಘಾತ 4 ಪ್ಲಸ್ 2x ನ ಘಾತ 2 ಪ್ಲಸ್ 5x ಪ್ಲಸ್ 2. ಇದರಲ್ಲಿ ಮಹತ್ತಮ ಘಾತವನ್ನು ನಾವು ಬರೀಲಿಕ್ಕೆ ಹೇಗೆ ಬರೀಬಹುದು? ಈಗ ನಾರ್ಮಲ್ ಆಗಿ ನೋಡುವಾಗ ಪ್ರತಿಯೊಂದು ಪದಗಳ ಹೈಯೆಸ್ಟ್ ಘಾತ ಎಷ್ಟು, ಅದೇ ಆ ಬಹುಪದೋಕ್ತಿಯ ಮಹತ್ತಮ ಘಾತ ಆಗ್ತದೆ. ಈಗ ಅದನ್ನು ನಾನು ಸ್ವಲ್ಪ ಬಿಡಿಸಿ ಬರಿತೇನೆ, ನಿಮಗೆ ಬರೆಯುವಾಗ ಡೈರೆಕ್ಟ್ ಬರೆಯುವುದು ಆಯ್ತಾ. ಈಗ ನಾನು ಇದನ್ನ ಬಿಡಿಸಿ ಬರಿತೇನೆ, ಪ್ರತಿಯೊಂದು ಪದಗಳ ಘಾತವನ್ನ ಬರಿತೇನೆ. 3x ಕ್ಯೂಬ್ ನ ಘಾತ ಎಷ್ಟು? ಈ ಪದದ ಘಾತ 3. ಹಾಗೆಯೇ -4 ಘಾತ 4ರ ಘಾತ ಎಷ್ಟು? ಇದ್ರ ಘಾತ 4. ಹಾಗೆಯೇ 2x ಸ್ಕ್ವೇರ್ ನ ಘಾತ ಎಷ್ಟು? ಇದ್ರ ಘಾತ 2. ಹಾಗೆಯೇ 5x ನ ಘಾತ ಎಷ್ಟು? 5x ನ ಘಾತ ಇಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ 1. ಹಾಗೆಯೇ 2ರ ಆಯ್ತಾ, 2ರ ಘಾತ ಎಷ್ಟು? 2ಕ್ಕೆ ಅಲ್ಲಿ ನೋಡಿ, ಅಲ್ಲಿ ಚರಾಕ್ಷರ ಏನೂ ಇಲ್ಲ, ಅದರ ಅರ್ಥ 0 ಎಂದು. ಹಾಗಾದ್ರೆ ಇಷ್ಟು ಬರೆದ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಯಾವುದು? 4. ಹಾಗಾದ್ರೆ ನೀವು ಬರಿಬೇಕು. ಇದು 1 ಮಾರ್ಕಿಗೆ ಕೊಟ್ಟ ಪ್ರಶ್ನೆ, ಅಂದ್ರೆ ಆರಿಸಿ ಬರೆಯಲಿ ಬಂದಂತಹ ಪ್ರಶ್ನೆ. ಸೊ ಸರಿಯಾದ ಒಂದು ಆಪ್ಷನ್ ಅನ್ನ ಟಿಕ್ ಮಾಡಿದ್ರೆ ಸಾಕು ನೀವು. ಆದ್ರೆ ನಾನು ಇದನ್ನ ಬರಿತಾ ಇರುವ ಕಾರಣ ನಾನು ಹೀಗೆ ಬರಿತೇನೆ. ಹಾಗಾದರೆ ಪಿ ಆಫ್ ಎಕ್ಸ್ ಯಾವುದು? 3x ನ ಘಾತ 3 ಮೈನಸ್ x ನ ಘಾತ 4 ಪ್ಲಸ್ 2x ನ ಘಾತ 2 ಪ್ಲಸ್ 5x ಪ್ಲಸ್ 2ರ ಮಹತ್ತಮ ಘಾತ 4. ಆಯ್ತಾ, ಮಹತ್ತಮ ಘಾತ 4. ಇದನ್ನು ನೀವು ಬರೀಲಿಲ್ಲದಿದ್ರು ಕೂಡ ನೋಡುವಾಗ ಇಲ್ಲಿ ಗೊತ್ತಾಗ್ತದೆ. ಘಾತ ಹೈಯೆಸ್ಟ್ ಯಾವುದು ಉಂಟು ನೋಡಿ, ಅದೇ ಆ ಸಂಖ್ಯೆಯ ಏನಾಗ್ತದೆ? ಮಹತ್ತಮ ಘಾತ ಆಗ್ತದೆ. ಆಯ್ತಾ, ಮುಂದಕ್ಕೆ ಹೋಗೋಣ. 8ನೇ ಪ್ರಶ್ನೆ. ಚಿತ್ರದಲ್ಲಿ ಕೊಟ್ಟಿರುವ ಶಂಕುವಿನ ಭಿನ್ನಕದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವನ್ನ ಬರೆಯಿರಿ. ನಾನು ಹೇಳಿದೆ ಈಗಷ್ಟೇ ಹೇಳಿದೆ ನಾನು ಏನು, ನೀವು ಈ ಪಾಠದಲ್ಲಿ ಬರುವಂತಹ ಎಲ್ಲಾ ಸೂತ್ರಗಳನ್ನ ಕಲಿಬೇಕು. ಇದ್ರ ಘನಫಲದ ಸೂತ್ರ ಶಂಕುವಿನ ಭಿನ್ನಕ, ಇದು ಅಲ್ಲ ಫ್ರಸ್ಟ್ರಮ್ ಅಂತ ಹೇಳ್ತಾರೆ. ಶಂಕುವಿನ ಭಿನ್ನಕದ
ಘನಫಲದ ಸೂತ್ರ, ಘನಫಲ ಅಂತ ಬರೀತೇನೆ, ಸೂತ್ರ ಬೇಡ. ಘನಫಲದ ಸೂತ್ರ 1/3 ಪೈ ಎಚ್ ಗುಣಿಸು R1 ಸ್ಕ್ವೇರ್ ಪ್ಲಸ್ R1 R2 ಪ್ಲಸ್ R2 ಸ್ಕ್ವೇರ್. ಇದರಲ್ಲಿ R1 R2 ಯಾಕೆ ನೋಡಿ, ಮೇಲೆ ಇರುವಂತಹ ವೃತ್ತ ಮತ್ತು ಕೆಳಗಿರುವಂತಹ ವೃತ್ತ ಭಿನ್ನ. ಇದು ಸಣ್ಣ ವೃತ್ತ, ಇದು ದೊಡ್ಡ ವೃತ್ತ. ಮೇಲಿದು R1 ಅಂತ ಹೇಳಿ ತಗೊಂಡಿದ್ದಾರೆ, ಕೆಳಗಿದನ್ನ R2 ಅಂತ ಹೇಳಿ ತಗೊಂಡಿದ್ದಾರೆ. ಹಾಗಾಗಿ 2 R ತ್ರಿಜ್ಯಗಳು ಬರ್ತದೆ ಅದಕ್ಕೆ. ಆಯ್ತಾ? ಸೊ ಮುಂದಕ್ಕೆ ಹೋಗೋಣ. 9ನೇ ಪ್ರಶ್ನೆ ನೋಡಿ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ಬಿಡಿಸಿ. ಇಲ್ಲಿ ಬಿಡಿಸಿ ನಕ್ಷೆ ಮಾಡ್ಲಿಕ್ಕೆ ಆಕ್ಚುಲಿ ನಕ್ಷೆ ನಾನು ಮಾಡುದಿಲ್ಲ, ನೀವು ಮಾಡ್ಬೇಕು. ಆದ್ರೆ ಇದನ್ನ ಬಿಡಿಸುವುದು ಹೇಗೆ ಅಂತ ಹೇಳಿ ನೋಡುವ. ಓಕೆ, ನಕ್ಷೆ ಮಾಡ್ಲಿಕ್ಕೆ, ಆದ್ರೆ ಇದನ್ನ ನಕ್ಷೆ ಮಾಡುದಿಲ್ಲ ನಾನು. ಇದನ್ನ ನಾರ್ಮಲ್ ಆಗಿ ಹೇಗೆ ಬಿಡಿಸುದಂತ ಹೇಳಿ ನೋಡ್ತೇನೆ. ಈಗ ನಾವು ಮಾಡಬೇಕಾದದ್ದು ಏನು, ಇಲ್ಲಿ ನೋಡಿ. ಫಸ್ಟಿಗೆ 3x + y ಅಂದರೆ 12 ಅನ್ನು ತಗೊಳ್ಳುವ. ನಮಗೆ y ಬೇಕು. ಹಾಗಾದ್ರೆ ಆ x ಅನ್ನು ನಾವು ಏನ್ ಮಾಡಬೇಕು, ಈ ಬದಿಗೆ ಕಳಿಸ್ಬೇಕು. ಆಗ ಇದೇನಾಗ್ತದೆ, -3x ಆಗ್ತದೆ ಅಲ್ವಾ. ಈಗ ಈ ಒಂದು ಯಾವುದಕ್ಕೆ, ಬಹುಪದೋಕ್ತಿಗೆ ನಾವು x ನ ಬೆಲೆಗಳನ್ನ ಕಂಡು ಹಿಡಿಬೇಕು ಅಲ್ವಾ. ಸೊ ಈಗ x ಅನ್ನೋದು 0 ಆದ್ರೆ ಹೇಗೆ ಮಾಡುದು, y ಅಂದರೆ 12 - 3 × 0. 3 × 0 ಅಂತ ಹೇಳಿದ್ರೆ 0 ಅಲ್ವಾ. ಸೊ y ಅಂತ ಹೇಳಿದ್ರೆ 12 ಬಂತು. ಹಾಗೆಯೇ ಈಗ x ಅಂದರೆ 1, ಆಗ ಏನಾಗ್ತದೆ, y ಅಂದರೆ 12 ಮೈನಸ್, ನಾನು 2 ತಗೊಳ್ತೇನೆ ಆಯ್ತಾ, 12 ಮೈನಸ್ 3 × 2, ಇಲ್ಲಿ ಜಾಗ ಇಲ್ಲ, ಸೊ ಇಲ್ಲಿ ಬರಿತಾ ಇದ್ದೇನೆ. ಆಗ ಏನಾಗ್ತದೆ, y ಅಂತ ಹೇಳಿದ್ರೆ 12 - 6, y ನ ಬೆಲೆ ಎಷ್ಟಾಯ್ತು, 6 ಆಯ್ತು. ಹಾಗೆ ಇನ್ನೊಂದು ಬೇಕಾದ್ರೆ, ಈಗ x ನ ಬೆಲೆ 4 ಅಂತ ತಗೊಂಡಾಗ y ಅಂದರೆ 12 ಮೈನಸ್ 3 × 4. 3 × 4 ಅಂತ ಹೇಳಿದ್ರೆ ಎಷ್ಟು, 12 ಅಲ್ವಾ. 12 ಮೈನಸ್ 12 0 ಆಗ್ತದೆ. ಇದಕ್ಕೆ ಒಂದು ನಾವು ಬಾಕ್ಸ್ ಮಾಡ್ಬೇಕಲ್ವಾ. ಹೇಗೆ, ಹೀಗೆ ಬಾಕ್ಸ್ ಮಾಡಬೇಕು. ಇಲ್ಲಿ x, ಇಲ್ಲಿ y. x 0 ಆದಾಗ y ನ ಬೆಲೆ 12 ಇತ್ತು, x 2 ಆದಾಗ y ನ ಬೆಲೆ 6 ಆಯಿತು, ಹಾಗೆ x ನ ಬೆಲೆ 4 ಆದಾಗ y ನ ಬೆಲೆ 0 ಆಯಿತು. ಈಗ ಇಲ್ಲಿ ಇನ್ನೊಂದು ಬಹುಪದೋಕ್ತಿ ಇರುವ ಕಾರಣ ನಾನು ಅದನ್ನ ರೆಡ್ ಅಲ್ಲಿ ಬರಿತೇನೆ ನೋಡಿ. ಯಾಕೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಲಿಕ್ಕೆ, ಈಸಿಯಲ್ಲಿ ಯಾವ್ದು ಅಂತ ಹೇಳಿ ಅರ್ಥ ಆಗ್ಲಿಕ್ಕೆ. x + y ಅಂದರೆ 6. ನಾವೀಗ ಕಂಡು ಹಿಡಿಬೇಕಾದ್ದು y ಅನ್ನ. ಸೊ x ಅನ್ನ ಈಚೆಗೆ ಕಳಿಸ್ಬೇಕು. ಈಗ x ನ ಬೆಲೆ 0 ಅಂತ ತಕೊಳ್ಳಿ. ಆಗ ಏನಾಗ್ತದೆ, y ಅಂತ ಹೇಳಿದ್ರೆ 6 - 0, y ನ ಬೆಲೆ 6. ಈಗ x ಅನ್ನ ನಾನು 2 ಅಂತ ಹೇಳಿ ತಕೊಂಡೆ. ಆಗ ಏನಾಗ್ತದೆ, y ಅಂದರೆ 6 - 2, 6ರಿಂದ 2 ಕಳೆದ್ರೆ ಎಷ್ಟು, 4. ಈಗ x ನ ಬೆಲೆ 4 ಅಂತ ಹೇಳಿ ತಕೊಂಡೆ. ಆಗ ಏನಾಯ್ತು, ಆಗ y ನ ಬೆಲೆ 6 - 4, y ನ ಬೆಲೆ 2 ಆಯ್ತು. 3 ನಮಗೆ 3 ಸಂಖ್ಯೆಗಳು ಸಿಕ್ಕಿತಲ್ವಾ, ಬಿಂದುಗಳು ಸಾಕು, ಅಷ್ಟು ಸಾಕು. ಈಗ ಇದನ್ನ ಬಾಕ್ಸ್ ಅಲ್ಲಿ ಬರಿಬೇಕು. ಮತ್ತೆ ನಿಮ್ಗೆ ಗ್ರಾಫ್ ಮಾಡುದು ಹೇಗೆ ಅಂತ ಗೊತ್ತಿದಲ್ವಾ. x y ಅಂದರೆ x 0 ಆದಾಗ y ನ ಬೆಲೆ 6 ಇತ್ತು, ಹಾಗೆ x ನ ಬೆಲೆ 2 ಆದಾಗ y ನ ಬೆಲೆ 4 ಆಯಿತು, ಹಾಗೆ x ನ ಬೆಲೆ 4 ಆದಾಗ y ನ ಬೆಲೆ 2 ಆಯಿತು. ಇದಕ್ಕೆರಡಕ್ಕೂ ಗ್ರಾಫ್ ನೀವು ಮಾಡಬೇಕಾಗ್ತದೆ. ಅದನ್ನ ಮಾಡಿ, ನೀವಷ್ಟಕ್ಕೆ ನಿಮ್ಮಷ್ಟಕ್ಕೆ ಮಾಡಿ. 10ನೇ ಪ್ರಶ್ನೆಗೆ ಹೋಗೋಣ ನಾವೀಗ. 2x² - 5x + 3 ಈ ಸಮೀಕರಣದ ಮೂಲಗಳನ್ನ ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಏನ್ ಮಾಡ್ಲಿಕ್ಕೆ, ನಾವು ಮಾಡ್ಲಿಕ್ಕೆ. ಸೊ ಮಾಡುವ ನೋಡಿ. ವರ್ಗ ಸಮೀಕರಣ ಯಾವುದು, 2x² - 5x + 3 ಅಂದರೆ 0. ಇದರಲ್ಲಿ ABC ಅನ್ನ ಮೊದಲಿಗೆ ಬರೀಪವಾ.
ಓಕೆ, ಇದೀಗ ಯಾವ ರೀತಿಯಲ್ಲಿ ಉಂಟು? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅನ್ನೋ ರೂಪದಲ್ಲಿ ಇದೆ ಅಲ್ವಾ? ಎ ಹೇಳಿದ್ರೆ ಎಷ್ಟು? ಎ ಹೇಳಿದ್ರೆ 2, ಬಿ ಹೇಳಿದ್ರೆ -5, ಹಾಗೆ ಸಿ ಅಂತ ಹೇಳಿದ್ರೆ 3. ಇದು ನಮಗೆ ಗೊತ್ತೇ ಇರಲೇಬೇಕು. ಈಗ ಸೂತ್ರ ಏನು? ವರ್ಗ ಸಮೀಕರಣದ ಸೂತ್ರ ಅಂದ್ರೆ ಎಕ್ಸ್ ಅಂದರೆ -b ಪ್ಲಸ್ ಆರ್ ಮೈನಸ್ ವರ್ಗಮೂಲ b² -4ac ಭಾಗಿಸು 2a. ಎಕ್ಸ್ ಕಂಡು ಹಿಡಿತಾ ಇದ್ದೇವೆ ಅಂದ್ರೆ 0. ಈಗ ಬಿ ನ ಬೆಲೆ ಎಷ್ಟು? -5 ಅಲ್ವಾ? ಪ್ಲಸ್ ಆರ್ ಮೈನಸ್ ವರ್ಗಮೂಲ b² ಅಂದರೆ -5ರ ಸ್ಕ್ವೇರ್ ಮೈನಸ್ 4 ಗುಣಿಸು 2 ಗುಣಿಸು 3 ಅಲ್ವಾ? ಎ ಅಂತ ಹೇಳಿದ್ರೆ 2, ಸಿ ಅಂತ ಹೇಳಿದ್ರೆ 3, ಹಾಗೆ 2 ಗುಣಿಸು 2 ಹೀಗೆ ಮಾಡುವ. ಓಕೆ, ಎಕ್ಸ್ ಅಂತ ಹೇಳಿದ್ರೆ ಮೈನಸ್ ಮೈನಸ್ ಪ್ಲಸ್ 5 ಆಗ್ತದೆ. ಇಲ್ಲಿ ಪ್ಲಸ್ ಆರ್ ಮೈನಸ್ 5ರ ವರ್ಗ ಅಂತ ಹೇಳಿದ್ರೆ 25 ಮೈನಸ್ 4 ಗುಣಿಸು 2 ಗುಣಿಸು 3 ಎಷ್ಟಾಗ್ತದೆ? 4 2 8, 8 3 24 ಭಾಗಿಸು 2 2 4. ಈಗ ಏನಾಗ್ತದೆ? ಇದು 5 ಪ್ಲಸ್ ಆರ್ ಮೈನಸ್ 25ರಿಂದ 1 ತೆಗೆದ್ರೆ 24 ತೆಗೆದ್ರೆ 1. ಈಗ ಇಲ್ಲಿ ಭಾಗಿಸು 4 ಇಲ್ಲೇ ಮಾಡ್ತೇನೆ ನೋಡಿ. 5 ಪ್ಲಸ್ ಆರ್ ಮೈನಸ್ ವರ್ಗಮೂಲ 1ರ ಒಂದು ವರ್ಗ ಸಂಖ್ಯೆ, ಹಾಗಾದ್ರೆ ಅದರ ವರ್ಗಮೂಲ 1 ಆಗ್ತದೆ. ಈಗ 5 ಪ್ಲಸ್ 1 ಭಾಗಿಸು 4 ಅಥವಾ 5 ಮೈನಸ್ 1 ಭಾಗಿಸು 4. 5 ಪ್ಲಸ್ 1 ಅಂತ ಹೇಳಿದ್ರೆ 6 ಭಾಗಿಸು 4 ಆಗ್ತದೆ. ಇದು 2ರಿಂದ ಭಾಗಾಗಿ ಹೋಗ್ತದೆ, ಉತ್ತರ 3 ಭಾಗಿಸು 2 ಬರ್ತದೆ. ಅಥವಾ 5ರಿಂದ 1 ಕಳೆದ್ರೆ ಎಷ್ಟಾಗ್ತದೆ? 4. 4 ಭಾಗಿಸು 4 ಅಂತ ಹೇಳಿದ್ರೆ ಉತ್ತರ 1 ಆಗ್ತದೆ. ಇದೆರಡು ಮೂಲಗಳು ಈ ವರ್ಗ ಸಂಖ್ಯೆಯ ಮೂಲ ಆಗ್ತದೆ. ಸೊ ಮುಂದಕ್ಕೆ ಹೋಗೋಣ. ಇಲ್ಲಿ ನೋಡಿ, ಚಿತ್ರದಲ್ಲಿ ತ್ರಿಭುಜ ABC 90 ಡಿಗ್ರಿ ಆದರೆ ಸೈನ್ ಟೀಟಾ ಮತ್ತು ಕಾಸ್ ಆಲ್ಫಾ ಇವುಗಳ ಬೆಲೆಯನ್ನ ಕಂಡು ಹಿಡಿಯಿರಿ. ಚಿತ್ರ ಕೊಟ್ಟಿದ್ದಾರೆ, ಅದರ ಎಲ್ಲಾ ಬಾಹುಗಳ ಬೆಲೆಗಳು ಕೊಟ್ಟಿದ್ದಾರೆ. ಸೊ ಮಾಡ್ಲಿಕ್ಕೆ ಸುಲಭ ಇದೆ. ಸೈನ್ ಅಂತ ಹೇಳಿದ್ರೆ ಏನು? ಸೈನ್ ಅಂತ ಹೇಳಿದ್ರೆ ಅಭಿಮುಖ ಬಾಹು ಭಾಗಿಸು ಏನಾಗ್ತದೆ? ವಿಕರ್ಣ ಆಗ್ತದೆ ಅಲ್ವಾ? ಸೈನ್ ಟೀಟಾ ಇಲ್ಲಿದೆ, ಇದಕ್ಕೆ ಅಭಿಮುಖ ವಿರುದ್ಧ ದಿಕ್ಕಿನಲ್ಲಿರುವುದು ಇದು ಅಲ್ವಾ? ಯಾವುದು? ವಿಕರ್ಣ ಏನಾಗ್ತದೆ? ಇದಾಗ್ತದೆ. ಹಾಗಾದ್ರೆ ಅಭಿಮುಖ ಬಾಹುವಿನ ಬೆಲೆ ಎಷ್ಟು? 1, ವಿಕರ್ಣದ ಬೆಲೆ ಎಷ್ಟು? 2. ಹಾಗಾದ್ರೆ ಸೈನ್ ಟೀಟಾ ಅಂತ ಹೇಳಿದ್ರೆ 1 ಭಾಗಿಸು 2 ಆಯ್ತಾ? ಹಾಗಾದ್ರೆ ಕಾಸ್ ಆಲ್ಫಾ, ಕಾಸ್ ಅಂತ ಹೇಳಿದ್ರೆ ಏನು? ಪಾರ್ಶ್ವಬಾಹು ಭಾಗಿಸು ವಿಕರ್ಣ. ಪಾರ್ಶ್ವಬಾಹು ನೋಡಿ, ಈಗ ಆಲ್ಫದ್ದು ಅಭಿಮುಖ ಬಾಹು ಇದು ಆಗ್ತದೆ. ಈ ಯಾವುದಕ್ಕೆ? ಆಲ್ಫಕ್ಕೆ ಅಭಿಮುಖ ಬಾಹು, ಅದರ ಎದುರಿದುದು ಇದಾಗ್ತದೆ. ಹಾಗಾದ್ರೆ ಪಾರ್ಶ್ವಬಾಹು ಯಾವ್ದಾಗ್ತದೆ? ಪಾರ್ಶ್ವಬಾಹು ಇದಾಗ್ತದೆ. ಹಾಗಾದ್ರೆ ಪಾರ್ಶ್ವಬಾಹುವಿನ ಬೆಲೆ ಎಷ್ಟು? ಬೇಕಾದ್ರೆ ಬರೀತೇನೆ, AB ಭಾಗಿಸು AC. ಇಲ್ಲಿ AB ಭಾಗಿಸು AC. AB ಅಂತ ಹೇಳಿದ್ರೆ 1, AC ಅಂತ ಹೇಳಿದ್ರೆ 2. ಎರಡಕ್ಕೂ ಕಾಸ್ ಟೀಟಕ್ಕೂ ಹಾಗೆ ಆಲ್ಫಾ ಯಾವುದು ಕಾಸ್ ಆಲ್ಫಕ್ಕೂ ಬೆಲೆ 1. 12ನೇ ಪ್ರಶ್ನೆಗೆ ಬಂದಿದ್ದೇವೆ ನಾವೀಗ. ಒಂದು ಪೆಟ್ಟಿಗೆಯಲ್ಲಿ 9ರಿಂದ 19ರವರೆಗಿನ ಸಂಖ್ಯೆಗಳನ್ನು ನಮೂದಿಸಿರುವ ಕಾರ್ಡ್ಗಳಿವೆ. ಪೆಟ್ಟಿಗೆಯಿಂದ ಯದೃಚ್ಛಿಕವಾಗಿ ಒಂದು ಕಾರ್ಡನ್ನು ತೆಗೆದಾಗ ಅದು ಅವಿಭಾಜ್ಯ ಸಂಖ್ಯೆ ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ನಾವೀಗ ಬರೀವ 9ರಿಂದ 19 ಸಂಖ್ಯೆಗಳಿರುವ ಆ ಒಂದು ಪೆಟ್ಟಿಗೆ. ಹಾಗಾದ್ರೆ 9 ಇದೆ, 10 ಇದೆ, 11, 12, 13, 14, 15, 16, 17, 18, 19. ಇದರ ನಡುವಲ್ಲಿ ಬರುವಂತಹ ಅವಿಭಾಜ್ಯ ಸಂಖ್ಯೆಗಳು ಯಾವುದೆಲ್ಲ? 1, 12, 13 ಮತ್ತೆ 17 ಆಯ್ತಾ? 19 ಇಲ್ಲ, ಅದ್ರ ಒಳಗೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ಒಟ್ಟಿಗೆ ಇದರಲ್ಲಿ ಎಷ್ಟು ಘಟನೆಗಳಿವೆ ನೋಡಿ, ಲೆಕ್ಕ ಮಾಡಿ. 1, 2, 3, 4, 5, 6, 7, 8, 9, 10, 11 ಅಲ್ವಾ? ಸೊ ಸಂಭವನೀಯತೆ ಅಂತ ಹೇಳಿದ್ರೆ
ಸಂಭವನೀಯತೆ ಅಂತ ಹೇಳಿದ್ರೆ ಒಟ್ಟು ಘಟನೆಗಳು ಕೆಳಗೆ ಬರೀಲಿಕ್ಕೆ 11 ಇದೆ ಅಲ್ವಾ. ಸಂಭವಿಸುವ ಘಟನೆ ಯಾವುದು, ಎಷ್ಟು ಇದೆ? ಸಂಭವಿಸಬಹುದಾದ ಸಂಭವಿಸಬಹುದಾದ ಅಂತ ಹೇಳಿದಲ್ವಾ. ಸಂಭವಿಸಬಹುದಾದ ಘಟನೆ ಆಯ್ತಾ. ಈಗ ಸಂಭವಿಸಬಹುದಾದ ಘಟನೆ 3, ಒಟ್ಟಿಗೆ 11 ಇದೆ. ಸೊ ಉತ್ತರ ಎಷ್ಟಾಗ್ತದೆ? 11ನೇ 3 ಅಲ್ವಾ. ಉತ್ತರ ಎಷ್ಟು? 11ನೇ 3 ಬರಬೇಕು ನಮಗೆ. ಇದು 12ನೇ ಪ್ರಶ್ನೆಗೆ ಉತ್ತರ. ಹಾಗಾದ್ರೆ ನಾವು ಕೊನೆಯ ಪ್ರಶ್ನೆ 13ನೇ ಪ್ರಶ್ನೆಗೆ ಬರೋಣ. ಇಲ್ಲೀಗ ಚಿತ್ರ ಇಲ್ಲ, ಸಾರಿ, ಅದು ಮಿಸ್ ಆಯಿತು. ನಾನೀಗ ಮಾಡ್ತೇನೆ ನೋಡಿ ಚಿತ್ರ. ಇದು ಎ, ಇದು ಬಿ, ಇದು ಸಿ, ಇದು ಡಿ. ಇಲ್ಲಿ ಕೊಟ್ಟಿದ್ದಾರೆ 5 ಸೆಂಟಿಮೀಟರ್, ಇಲ್ಲಿ ಕೊಟ್ಟಿದ್ದಾರೆ ಇದು 6 ಸೆಂಟಿಮೀಟರ್, ಇದು ಒಟ್ಟಿಗೆ 10 ಸೆಂಟಿಮೀಟರ್. ನೋಡಿ, ಎ ಬಿ ಸಮಾಂತರ ಡಿ ಸಿ ಮತ್ತು ಬಿ ಸಿ ಅನ್ನೋದು ಡಿ ಸಿ ನ ಮೇಲೆ ನಿಂತ ಲಂಬ. ಹಾಗಾದ್ರೆ ಎ ಬಿ ಕೊಟ್ಟಿದ್ದಾರೆ 6 ಸೆಂಟಿಮೀಟರ್, ಸಿ ಡಿ ಕೊಟ್ಟಿದ್ದಾರೆ 10 ಸೆಂಟಿಮೀಟರ್ ಮತ್ತು ಎ ಡಿ ಕೊಟ್ಟಿದ್ದಾರೆ 5 ಸೆಂಟಿಮೀಟರ್. ಆದರೆ ಸಮಾಂತರ ಬಾಹುವಿನ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಅಂದ್ರೆ ಬಿ ಸಿ ಎಷ್ಟು ಅಂತ ಹೇಳಿ ಕಂಡುಹಿಡಿಯಬೇಕು ನಾವು. ಈಗ ನೋಡಿ, ಇದಕ್ಕೆ ನಾನೇನ್ ಮಾಡ್ತೇನೆ ಅಂತ ಹೇಳಿದ್ರೆ ಎ ಸಿ ಇಂದ ಒಂದು ಲಂಬವನ್ನ ಎಳಿತೇನೆ. ಯಾವುದ್ರ ಮೇಲೆ? ಡಿ ಸಿ ನ ಮೇಲೆ. ಆಯ್ತಾ. ಈಗ ಇದನ್ನ ನಾನು ಇ ಅಂತ ಹೇಳಿ ಹೆಸರಿಸ್ತೇನೆ. ಈ ಏನಾಗ್ತದೆ? ಎ ಇ ಬಿ ಸಿ ಒಂದು ಏನಾಗ್ತದೆ? ಯಾವ್ದಾಗ್ತದೆ? ಅದೊಂದು ಆಯತ ಆಗ್ತದೆ ಅಲ್ವಾ. ಸೊ ನಾನೀಗ ಬರಿತೇನೆ ನೋಡಿ. ಇ ಎ ಸಮಾಂತರ, ಯಾವುದಕ್ಕೆ ಸಮಾಂತರ? ಬಿ ಸಿಗೆ ಸಮಾಂತರ. ಆಯ್ತಾ. ಹಾಗೆಯೇ ಇ ಎ ಸಮ ಬಿ ಸಿ. ಆಯ್ತಾ. ಮತ್ತೆ ಇ ಸಿ ಅನ್ನೋದೇನಿದೆ ನೋಡಿ, ಅದು ಯಾವುದರಿಂದ ನಾವು ಕಳಿಬಹುದು? ಇ ಸಿ ನಮ್ಗೆ ಬೇಕಾ? ಇ ಸಿ ಕೊಟ್ಟಿದ್ದಾರೆ. ಇ ಸಿ ಅನ್ನೋದು ಎ ಬಿಗೆ ಸಮಾಂತರ. ಎಷ್ಟು? 6 ಸೆಂಟಿಮೀಟರ್ ಆಗ್ತದೆ. ಈಗ ನನಗೆ ಡಿಇ ಬೇಕು. ಡಿಇ ಎಷ್ಟು ಅಂತ ಹೇಳಬೇಕು. ಆಗ ನಾನು ಹೇಗೆ ಮಾಡ್ಬೋದು? ಸಿ ಡಿ ಮೈನಸ್ ಇ ಸಿ. ಸಿ ಡಿ ಎಷ್ಟು? ಒಟ್ಟಿಗೆ 10 ಸೆಂಟಿಮೀಟರ್. ಇ ಸಿ ಎಷ್ಟು? 6 ಸೆಂಟಿಮೀಟರ್. ಯಾಕೆ? ಅದು ಎ ಬಿಗೆ ಸಮ. 10ರಿಂದ 6 ತೆಗೆದಾಗ 4 ಸೆಂಟಿಮೀಟರ್ ಬಂತು. ಯಾವುದು ಸಿಕ್ಕಿತು ನನಗೀಗ? ಡಿಇ ಸಿಕ್ಕಿತು. ಈಗ ನನಗೆ ಕಂಡು ಹಿಡಿಯಲಿಕ್ಕೆ ಬೇಕಾದದ್ದು ಎ ಇ ಎಷ್ಟು ಅಂತ ಹೇಳಿ. ತ್ರಿಭುಜ ನಮಗೆ ಚೌಕದ ಬಗ್ಗೆ ಆಗ್ಲಿ ಆಯತದ ಬಗ್ಗೆ ನಾವು ಈ ಪಾಠದಲ್ಲಿ ಎಲ್ಲೂ ಕಲೀಲಿಲ್ಲ ನಾವು 10ನೇಲಿ. ಹಾಗಾದ್ರೆ ತ್ರಿಭುಜದ ಬಗ್ಗೆ ನಮ್ಗೆ ಗೊತ್ತಿದೆ. ತ್ರಿಭುಜದ ಬಾಹುವನ್ನು ಕಂಡು ಹಿಡಿಯೋಣ. ಪೈಥಾಗೋರಸ್ನ ನಿಯಮದ ಪ್ರಕಾರ ತ್ರಿಭುಜ ಯಾವುದು? ಎ ಡಿ ಇ ಯಲ್ಲಿ ನಮ್ಗೆ ಅದರ ವಿಕರ್ಣ ಯಾವುದು? ಎ ಡಿ ಸ್ಕ್ವೇರ್ ಅಂದರೆ ಡಿಇ ಸ್ಕ್ವೇರ್ ಪ್ಲಸ್ ಎ ಇ ಸ್ಕ್ವೇರ್ ಆಗಬೇಕು ಅಲ್ವಾ. ಎ ಡಿ ಸ್ಕ್ವೇರ್ ಅಂತ ಹೇಳಿದ್ರೆ 5 ಗೊತ್ತಿದೆ ನಮ್ಗೆ. ಡಿಇ ಅಂತ ಹೇಳಿದ್ರೆ ಈಗಷ್ಟೇ ನಾವು ಕಂಡು ಹಿಡಿದ್ರೆ 4ರ ವರ್ಗ ಪ್ಲಸ್ ಎ ಇ ಗೊತ್ತಿಲ್ಲ, ನಾವು ಅದನ್ನ ಕಂಡು ಹಿಡಿಬೇಕು ನಾವೀಗ ಅಲ್ವಾ. ಸೊ ಇದು 25 ಮೈನಸ್ 16 ಅಂತ ಹೇಳಿದ್ರೆ ಎ ಇ ಸ್ಕ್ವೇರ್. 25ರಿಂದ 16 ತೆಗೆದ್ರೆ ಎಷ್ಟು ಬರ್ತದೆ? 9 ಬರ್ತದೆ. ಅದು ಎ ಇ ಸ್ಕ್ವೇರ್. ಆದ್ರೆ ನಮಗೆ ಬೇಕಾದದ್ದು ಎ ಇ ಆದ ಕಾರಣ ವರ್ಗಮೂಲ 9 ಅಂದರೆ 3 ಬಂತು ನಮ್ಗೆ. ಯಾವುದು? ಎ ಇ ಯಾವುದಕ್ಕೆ ಸಮ? ಬಿ ಸಿಗೆ ಸಮ. ಹಾಗಾದ್ರೆ ಬಿ ಸಿ ಕೂಡ ಎಷ್ಟು? 3 ಸ್ಕ್ವೇರ್ ಆಗ್ತದೆ. ಇದು ಕೊನೆಯ ಪ್ರಶ್ನೆ. ಇವತ್ತಿನ ತರಗತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು.